ಫೈನಲಿ ನಮ್ಮ ಒ ಟಿ ಜಿ ಕಿಚನಲ್ಲಿ ಪ್ಲೇಸ್ ಆಗಿದೆ. ಇಲ್ಲಿ ಈ ಥರ ಸ್ಟ್ಯಾಂಡನ್ನು ಹಾಕಿ ಅದ್ರ ಮೇಲೆ ಇಟ್ಟಿದ್ದೀವಿ. ಸೊ ನಮಗೆ ಸ್ಪೇಸ್ ಇದು ಬೆಸ್ಟ್ ಅನಿಸ್ತು ಮೇಲ್ಗಡೆ. ಸೊ ಹಾಗಾಗಿ ಈ ಸ್ಟ್ಯಾಂಡನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಸ್ಟ್ಯಾಂಡನ್ನು ಈಗ ಇಟ್ಟು ಪ್ಲೇಸ್ ಮಾಡಿದ್ದೀವಿ. ಸೊ ಈ ಸ್ಟ್ಯಾಂಡ್ಗೆ ಈ ಥರ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೂನ್ಸ್ ಎಲ್ಲ ಚೆನ್ನಾಗಿ ಇಡ್ಬೋದು ಹ್ಯಾಂಗಿಂಗ್ಸ್. ಸೊ ಪ್ಲೇಸ್ ಆಯಿತು ನಮ್ಮ ಒ ಟಿ ಜಿ. ಸೊ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಮತ್ತು ಏನೆಲ್ಲ ಎಕ್ಸಸರೀಸ್ ಕೂಡ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಮಾರ್ಫಿ ರಿಚರ್ಡ್ ಅವ್ರದ್ದು. ಸೊ ಇದರಲ್ಲಿ ನನಗೆ ಒಂದು ಫೀಚರ್ ನನಗೆ ತುಂಬಾ ಇಷ್ಟ ಆಗಿದೆ ಅಂತಂದರೆ ಏರ್ ಫ್ರೈಯರ್. ಏರ್ ಫ್ರೈಯರ್ ಇದೆ ಇದಕ್ಕೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಯೂಶ್ವಲಿ ನಾನು ಏರ್ ಫ್ರೈಯರ್ ಒ ಟಿ ಜಿಯಲ್ಲಿ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಏರ್ ಫ್ರೈಯರ್ ಇರೋದನ್ನು. ಸೊ ನನಗೆ ತುಂಬಾ ಖುಷಿ ಆಯಿತು. ಏರ್ ಫ್ರೈ ಇಲ್ಲ ಅಂತಂದರೆ ಸಪ್ರೇಟಾಗಿ ಏರ್ ಫ್ರೈಯರ್ ತೊಗೊಳ್ಬೇಕಂತ ತುಂಬಾ ಆಸೆ ಇತ್ತು. ಆದರೆ ಏನು ಗೊತ್ತಾ, ಸ್ವಲ್ಪ ಸ್ಪೇಸ್ ಕನ್ಸಿಸ್ಟೆಂಟ್ ಆಗಿದೆ ನಮಗೆ, ಅಂದರೆ ಸ್ಪೇಸ್ ಇಲ್ಲ ನಮ್ಮ ಕಿಚನಲ್ಲಿ. ಸೊ ಹಾಗಾಗಿ ಇದ್ರ ಎಕ್ಸಸರಿ ಬಂದು ಏರ್ ಫ್ರೈ ಟ್ರೇ ಮತ್ತು ಇದು ಕ್ರಂಬ್ ಟ್ರೇ ಅಂತ, ಅಂದರೆ ಏನಾದರೂ ಬಿದ್ದರೆ ವೇಸ್ಟ್ ಏನಾದರೂ ಬಿದ್ದರೆ, ಎಣ್ಣೆ ಅಥವಾ ಏನಾದರೂ ಫ್ರೈ ಮಾಡುವಾಗ ಏನಾದರೂ ವೇಸ್ಟ್ ಬಿದ್ದರೆ ಸೊ ಅದ್ರ ಮೇಲೆ ಬೀಳುತ್ತೆ. ಸೊ ಒ ಟಿ ಜಿ ಅಂದರೆ ಅವನ್ ಕ್ಲೀನಾಗಿ ಇರುತ್ತೆ. ಆನಂತರ ಇಲ್ಲಿ ನಮಗೆ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೈಡಲ್ಲಿ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನೂ ನಾನು ಆನ್ ಮಾಡಿಲ್ಲ. ಸೊ ಇದ್ರ ಡೆಮೋ ಕೂಡ ಇನ್ನೂ ತೊಗೊಳೋದು ಬಾಕಿ ಇದೆ. ಸೊ ಒಂದು ಸಲ ಡೆಮೋ ಆಗುತ್ತೆ, ನಾನು ಆನ್ ಮಾಡಿ ಮತ್ತು ಡಿಶಸ್ ಯಾವುದೆಲ್ಲ ಪ್ರಿಪೇರ್ ಮಾಡಿ ಎಲ್ಲನೂ ನಾನು ಡೀಟೇಲ್ಸ್ ಕೊಡ್ತೀನಿ ಮುಂದೆ ಬರೋ ನನ್ನ ಬ್ಲಾಗ್ಸಲ್ಲಿ. ಸೊ ಇವತ್ತು ಇಲ್ಲಿ ಈ ಥರ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಾವು ಪ್ಲಸ್ ಮತ್ತು ಮೈನಸ್ ಕೂಡ ಇದೆ. ಸೊ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕೂಡ ಮಾಡ್ಕೊಳ್ಬೋದು ಟೆಂಪ್ರೇಚರ್. ಇದ್ರ ಜೊತೆ ಏನೆಲ್ಲ ಎಕ್ಸಸರೀಸ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಟಾಂಗ್ ಬೇಕಿಂಗ್ ಟ್ರೇ ಬಂದಿದೆ ಮತ್ತು ಕ್ರಂಬ್ ಟ್ರೇ ಬಂದಿದೆ. ಆಗಲೇ ತೋರಿಸಿದ್ನಲ್ಲ ಕ್ರಂಬ್ ಟ್ರೇ ಅದು. ಮತ್ತು ಇದು ಬಂದು ಟಾಂಗ್ ಫಾರ್ ರೋಸಿಟರಿ ರಾಡ್ ಅಂತ. ಮತ್ತು ಇದು ಬಂದು ವೈರ್ ಗ್ರಿಲ್, ಇದರಲ್ಲಿ ಗ್ರಿಲ್ ಮಾಡ್ಬೋದು. ಮತ್ತು ಇದು ಒಂದು ಬೇಕಿಂಗ್ ಟ್ರೇ, ಇದರಲ್ಲಿ ಕುಕ್ಕೀಸ್ ಬೇಕೆಲ್ಲ ಮಾಡ್ಬೋದು. ಸೊ ಒಂದೊಂದಾಗಿ ನಾನು ಡಿಶಸ್ ಮಾಡಿದಾಗ ತಿಳಿಸ್ತೀನಿ. ಇವತ್ತು ಸಂಡೇ, ಸೊ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು, ತುಂಬಾ ಲೇಟಾಗಿ ಎಲ್ಲ ಕೆಲಸ ಆಯಿತು, ಯಾಕಂದರೆ ಸ್ವಲ್ಪ ಲೇಟಾಗಿ ಎದ್ವಿ. ಸೊ ಯೂಶ್ವಲಿ ಟೈಮು 6 ಗಂಟೆ ಇರುತ್ತೆ, 6-6:30 ಅಂದರೆ ಎದ್ಬಿಡ್ತೀವಿ. ಇವತ್ತು ಸ್ವಲ್ಪ 7-7:30 ಎದ್ವಿ. ಸೊ ಸಂಡೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಎಲ್ಲನೂ. ಸೊ ಇವಾಗ ಬೆಳಗ್ಗೆ ನಾನು ಜಸ್ಟ್ ನಾರ್ಮಲಾಗಿ ಮ್ಯಾಗಿ ಮಾಡಿದ್ದೆ. ಆ್ಯಕ್ಚುಲಿ ಯೂಶ್ವಲಿ ನಾನು ಜಾಸ್ತಿ ಮಾಡಲ್ಲ, ಇದು ಹಾಕಾ ನೂಡಲ್ಸ್ ಏನಿರುತ್ತಲ್ಲ ಅದನ್ನು ತೊಗೊಂಡು ಬಂದು ಅದನ್ನೇ ಮಾಡ್ತೀನಿ. ಸೊ ಇವತ್ತು ತುಂಬ ಲೇಟ್ ಆಗುತ್ತೆ, ಅಂದರೆ ಅದಕ್ಕೆ ಆ ಪ್ರೊಸೆಸ್ಸಿಗೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಮ್ಯಾಗಿ ಮಾಡಿದೆ. ಮ್ಯಾಗಿ ಮಾಡುವಾಗ ಕೂಡ ನಾನು ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ತೀನಿ, ಪೀಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅದನ್ನು ಹಾಕಿ ಇವತ್ತು ಅದನ್ನು ಮಾಡಿ ಬ್ರೇಕ್ಫಾಸ್ಟ್ ಆಗಿದೆ. ಸೊ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ ಅಡುಗೆಗೆ. ಇವತ್ತು ಸ್ಪೆಷಲ್ ಏನಂತಂದರೆ ಆಮ್ರಸ್ ಇವತ್ತು ಸ್ಪೆಷಲ್ ನಮ್ಮ ಮನೆಯದು. ಇವತ್ತು ಆಮ್ರಸ್, ಇದು ಆಪೂಸ್ ಅಲ್ಫಾನ್ಸೋ ಮ್ಯಾಂಗೋಸ್. ಸೊ ಅದನ್ನು ತೊಗೊಂಬಂದಿದ್ರು ಬೆಳಗ್ಗೆ ಹೋಗಿ. ಸೊ ಹಾಗಾಗಿ ಅದನ್ನು ನಾನೀಗ ಅದನ್ನು ಸಿಪ್ಪೆ ತೆಗೆದು ರಸನ ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ಸ್ವಲ್ಪ ಸಕ್ಕರೆ, ನಂತರ ಇದು ಇಲೈಚಿ ಪೌಡ್ರ್, ಕಾರ್ಡಮಮ್ ಪೌಡ್ರ್ ಏನಿರುತ್ತೆ ಅದನ್ನು ಹಾಕಿದರೆ ಆಯಿತು, ಆಮ್ರಸ್ ರೆಡಿ ಆಗುತ್ತೆ. ಸೊ ಇದ್ರ ಜೊತೆ ಪುರಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಪುರಿ ತುಂಬ ದಿನ ಆಯಿತು, ಯೂಶ್ವಲಿ ಇವ್ರು ಹೇಳಿದರು ಪುರಿ ಮಾಡು ಅಂತ. ಸೊ ಹಾಗಾಗಿ ಪುರಿಗೆ ಪ್ರಿಪ್ರೇಷನ್ ಆಗಿದೆ. ಹಿಟ್ಟು ಕೂಡ ಕಲಿಸಿಟ್ಕೊಂಡಿದ್ದೀನಿ. ಸೊ ಆಮ್ರಸ್ ಪುರಿ ಮತ್ತು ಸ್ವಲ್ಪ ಕೊಬ್ಬರಿ ಇದರದ್ದು ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಆಮ್ರಸ್ ಮೊದಲು ಮಾಡಿಬಿಟ್ರೆ ಅದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಸ್ವಲ್ಪ ತಂಪಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಇದು ಇಲೈಚಿನ ಕುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೌಡರ್, ಇಲೈಚಿ ಪೌಡರ್ ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕು. ಇದು ಇಲೈಚಿ ಪೌಡರ್. ಸೊ ಇದಕ್ಕೆ ಬೆರೆಸಿ ಆಯಿತು. ಇದು ಆಮ್ರಸ್ ರೆಡಿ ಆಗುತ್ತೆ. ಜಸ್ಟ್ ಒಂದು 1 hour ತಿನ್ನೋಕ್ಕಿಂತ ಮುಂಚೆ
ಒಂದು 10-15 ನಿಮಿಷ ಹೊರಗಡೆ ಫ್ರಿಜ್ ಹೊರಗಡೆ ಇಟ್ಟು ಆಮೇಲೆ ಸರ್ವ್ ಮಾಡೋದು. ಎಸ್ ಡ್ರೆಸ್ ರೆಡಿ. ಇದು ಜಸ್ಟ್ 3 ಜನಕ್ಕೆ, ಸಾರಿ 2 ಜನಕ್ಕೆ. ಒಮ್ಮೆ ಗೊತ್ತಿಲ್ಲ, ಅವ್ನು ಮೂಡಿ ತುಂಬ, ಸ್ವಲ್ಪ ತಿಂದರೆ ತಿಂತಾನಿಲ್ಲ ಅಂದ್ರಿಲ್ಲ. ಅವನಿಗೆ ಇದು ಸ್ವಲ್ಪ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸ್ವಲ್ಪ ತಿನ್ನಿಸ್ತಾ ಇದ್ದೀವಿ. ಸೊ ಮೊನ್ನೆ ತಿಂದ, ಆದರೆ ಇವತ್ತು ಸ್ವಲ್ಪ ತಿನ್ನಿಸ್ದೆ. ಯಾಕೋ ಅವನಿಗೆ ಮನಸ್ಸಾಗ್ತಾ ಇಲ್ಲ. ಬನಾನ ಕೂಡ ಈಗ ಸ್ವಲ್ಪ ಕಡಿಮೆ ಮಾಡ್ತೀನಿ. ಅದು ಇಲ್ಲಾಂತಂದರೆ ತುಂಬಾ ತಿಂತಾ ಇದ್ದೆ ಬನಾನ ಮುಂಚೆ, ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನು ಡ್ರೆಸ್ ರೆಡಿ ಆಯಿತು. ಇಷ್ಟೇ, ತುಂಬಾ ಬೇಕಾಗುತ್ತೆ. ಈಗ ನಾನು ಪೂರಿ ಮಾಡ್ತೀನಿ. ಮತ್ತು ನಾನು ತೋರಿಸ್ತಿದ್ದು ಅವನ್ ತೊಗೊಂಡಿದ್ದೆ ಅಲ್ವಾ. ಸೊ ಅದನ್ನು ಇವತ್ತು ಫಿಕ್ಸ್ ಮಾಡಿದ್ದೀವಿ. ಸೊ ಇದಕ್ಕೆ ಡೆಮೋ ಕೂಡ ತೊಗೊಳ್ಬೇಕು. ನಾನು ಇನ್ನೂ ಆಗಿಲ್ಲ. ಅಂದರೆ ಹೇಗೆ ಆಪ್ರೇಟ್ ಮಾಡಬೇಕೆಲ್ಲ ಸ್ವಲ್ಪ ಹೇಳಿದ್ದಾರೆ. ಅಂದರೆ ಯೂಶ್ವಲಿ ನನಗೆ ಸ್ವಲ್ಪ ಗೊತ್ತು, ಆದರೆ ಈಗ ತುಂಬಾ ಬೇರೆ ಬೇರೆ ಟೆಕ್ನಾಲಜಿ ಇದೆ. ಇದರಲ್ಲಿ ಏರ್ ಫ್ರೈಯರ್ ಕೂಡ ಇದೆಯಲ್ಲ. ಸೊ ಹಾಗಾಗಿ ನನಗೆ ಇನ್ನೂ ತಿಳ್ಕೊಳ್ಬೇಕು. ಸೊ ನೋಡಬೇಕು. ನಾನಾಗಿನೇ ಸ್ವಲ್ಪ ಯೂಸ್ ಮಾಡಿದ ತಕ್ಷಣ ನನಗೆ ಬರುತ್ತೆ ಏನು ಹೇಗೆ ಅಂತ ಮಾಡೋದು. ಸೊ ಅವ್ರು ಕೂಡ ಬಂದು ಡೆಮೋ ಕೊಡ್ತಾರೆ. ಸೊ ಮಾಡಿ ಡೆಮೋ ತೊಗೊಳ್ಬೇಕು. ಇನ್ನು ನಾನೇ ತೊಗೊಳ್ಬೇಕಂತ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಫಿಕ್ಸ್ ಮಾಡಿದ್ದೀನಿ ಅಂತ. ಸೊ ಈಗ ನಿಮಗೆಲ್ಲ ನನ್ನ ಕುಕ್ಕೀಸ್, ನಾನು ಅದು ಕೇಕ್ ಮಾಡೋ ರೆಸಿಪಿ ಆಗಿರ್ಬೋದು, ಕುಕ್ಕೀಸ್ ಮಾಡೋದು, ಆಮೇಲೆ ಇನ್ನೇನು ಪಿಜ್ಜಾ, ಸೊ ಈ ಥರ ಎಲ್ಲ ತುಂಬಾ ವೆರೈಟೀಸ್ ಆಫ್ ಡಿಶಸ್ ಮಾಡ್ಬೋದು ಇದರಲ್ಲಿ. ಸೊ ನಾನು ಯಾವಾಗಾದರೂ ಮಾಡಿದಾಗ ಸೊ ಡೆಫಿನೆಟ್ಲಿ ನಾನು ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಇದಾಯಿತು. ಇವಾಗ ನಾನು ಪುರಿನ ಮಾಡ್ತೀನಿ. ಸೊ ಪುರಿನ ಆಮೇಲೆ ಸಿಗ್ತೀನಿ. ಇವಾಗ ಸ್ವಲ್ಪ ಗಡ್ಬಡಿದ್ದೀನಿ, ಸ್ವಲ್ಪ ಥಿಂಗ್ಸನ್ನು ಮಾಡೋದಿದೆ. ಸೊ ಇವತ್ತು ಅವನ್ ಕೂಡ OTG ಕೂಡ ಡೆಲಿವರಿ ಆಯಿತು. ಅದು ಬೆಳಗ್ಗೆ ಆಯಿತು. ಅದಾದಮೇಲೆ ಸಂಜೆ ಇನ್ನೊಂದು ನಾವು ಫರ್ನಿಚರ್ಸ್ ಮಾಡಿಸೋದಕ್ಕೆ ಹೇಳಿದ್ವಿ. ಇದು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಬರಬೇಕಾಗಿತ್ತು, ಆದರೆ ಅವ್ರು ಹೇಳಿದ್ದು ರೆಡಿಯಾಗಿದೆ. ಸೊ ಇವತ್ತೇ ಡೆಲಿವರಿ ಮಾಡ್ತೀವಿ ಅಂತ. ಸೊ ಅದು ಕೂಡ ಬಂತು. ಸೊ ಅದು ಕೂಡ ಪ್ಲೇಸ್ ಮಾಡ್ತಾಯಿದ್ದೀವಿ. ಈ ಥರ ಇದು ಪೂಜಾ ಟೇಬಲ್ ಈ ಥರ ಮಾಡಿಸಿದ್ದೀವಿ. ಪೂಜಾ ಟೇಬಲ್ ಯೂಶ್ವಲಿ ಮುಂಚೆ ತುಂಬಾ ಕಂಜೆಸ್ಟೆಡ್ ಆಗಿತ್ತು. ಇಷ್ಟೇ ಟೇಬಲ್ ಇತ್ತು. ನಮಗೆ ಈ ಥರ ಬಾಕ್ಸಸ್ ಈ ಥರ ಇದು ಡ್ರಾವರ್ಸ್ ಎಲ್ಲ ಬೇಕಾಗಿತ್ತು. ಸೊ ಪೂಜಾ ಐಟಮ್ಸ್ ಆಗಿರ್ಬೋದು, ಮತ್ತು ಏನೇ ಪೂಜಾ ರಿಲೇಟೆಡ್ ಐಟಮ್ಸ್ ಇದ್ದರೆ ಅದೆಲ್ಲ ಇಡ್ಬೋದು ಅಂತ. ಸೊ ಇಲ್ಲಿ ಬಾಂಬೆಯಲ್ಲಿ ನಿಮಗೆ ಇದು ಸಪ್ರೇಟಾಗಿ ಪೂಜಾ ರೂಮ್ ಸಿಗೋದೇ ಇಲ್ಲ. ನಾವು ಹಾಲಲ್ಲೇ ಈ ಥರ ಹ್ಯಾಂಗ್ ಮಾಡಬೇಕಾಗತ್ತೆ ವಾಲ್ ಮೇಲೆ, ಅಥವಾ ಈ ಥರ ಟೇಬಲ್ ಮೇಲೆ ಇಡಬೇಕಾಗತ್ತೆ. ಯಾಕಂದರೆ ತುಂಬಾ ಕಾಂಪ್ಯಾಕ್ಟ್ ಹೌಸ್ ಸಿಗುತ್ತೆ. ಎಷ್ಟೇ ಕೊಡಿ ನೀವು ದುಡ್ಡು, 25,000 30,000 ಕೊಟ್ಟರು ನಿಮಗೆ ಸಿಗೋದು ಇಷ್ಟೇ ಸ್ಕ್ವೇರ್ ಫೀಟಲ್ಲಿ. ರೆಂಟೆಡ್ ಆಗಿರ್ಬೋದು, ಓನ್ ಹೌಸ್ ಆಗಿರ್ಬೋದು. ಸೊ ಅದಕ್ಕೆ ನಾನು ಇವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಬಾಂಬೆ ಆ್ಯಕ್ಚುಲಿ ಜಸ್ಟ್ ಫಾರ್ ಸ್ಟೇಯಿಂಗ್ ಆ್ಯಂಡ್ ಅಂದರೆ ಕೆಲಸ ಮಾಡೋದಕ್ಕೆ ಅಷ್ಟೇ, ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯದಲ್ಲ ಅಂತ. ಅವರು ಕೂಡ ಅದೇ ಹೇಳ್ತಾಯಿದ್ರು, ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡೋದು ಇದು ಅಂದರೆ ಏನು ಯೂಸ್ ಇಲ್ಲ. ಅಂದರೆ ನಮ್ಮ ಸ್ಕ್ವೇರ್ ಫೀಟ್ ಜಾಗ ತುಂಬಾ ಕಡಿಮೆ ಸಿಗುತ್ತೆ. ನಾವು ಎಷ್ಟೇ ದುಡ್ಡು ಕೊಡಿ, 1 crore ಕೊಟ್ಟರು ಇಷ್ಟೇ ನಮಗೆ ಜಾಗ, ಸ್ಕ್ವೇರ್ ಫೀಟ್ ಇಷ್ಟೇ ಸಿಗೋದು. ಯಾಕಂದರೆ ತುಂಬ ಕಡಿಮೆ ಇದೆ ಬಾಂಬೆಲಿ ಜಾಗ. ಸೊ ಅದು ಪ್ಲೇಸ್ ಆಯಿತು. ಈಗ ನಾನು ಈವ್ನಿಂಗ್ ಟೈಮ್ ಸೊ ಸ್ವಲ್ಪ ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ಕೊಂಡು ಇದು ಡ್ರಾ ಬನಾನ ಏನಿರುತ್ತೆ ಅದರದ್ದು ಚಿಪ್ಸ್ ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಫ್ರೈ ಮಾಡ್ತೀನಿ. ಇದು ಕೂಡ ನಾವು ಅವನಲ್ಲಿ ಏರ್ ಫ್ರೈರಲ್ಲಿ ಇದನ್ನು ಇಡ್ಬೋದು. ನಾನು ಇನ್ನೂ ಅವನ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ನಾನು ಈ ಥರ ನನ್ನ ಹತ್ರ ಇದು ಟ್ರೇ ಇದೆ, ಏನು ಫ್ರೈಯಿಂಗ್ ಪ್ಯಾನ್ ಇದೆ. ಸೊ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ನಾನು ತುಂಬಾ ಸಿಂಪಲಾಗಿ ಮಾಡ್ತೀನಿ. ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಇಷ್ಟನ್ನು ಹಾಕಿ 2 ಸೈಡ್ ಫ್ರೈ ಮಾಡಿದರೆ ಇದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗುತ್ತೆ. ಸೊ ಇದು ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಚಾಯ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿದ್ರೂ ಪರವಾಗಿಲ್ಲ, ಟೇಸ್ಟಾಗಿ ಕೊಡುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ 1 ಪಾಯಿಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರೋದಿದೆ. ಸೊ ಡೆಫಿನೆಟ್ಲಿ ವಾಚ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.